ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ಇವಾಗಿಂದ ನಾನು ವೀಡಿಯೋಸ್ನ ಅಪ್ ಟು ಡೇಟ್ ಹಾಕಬೇಕಂತ ಇದ್ದೀನಿ. ಇದು ಬಂದುಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಮತ್ತು ಇನ್ನು ಮಿಕ್ಕಿದಂಥ ಸ್ಯಾಂಪಲ್ಸ್ನ ಯಾವ ರೀತಿ ಕಲೆಕ್ಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದಂತ ತಪ್ಪದೇ ಮರಿಬೇಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ಯಾಂಪಲ್ ಕಲೆಕ್ಷನ್. ಇವಾಗ ನಾವು ಸ್ಯಾಂಪಲ್ ಕಲೆಕ್ಷನ್ ಮಾಡಬೇಕಂತ ಅಂದರೆ ಇವಾಗ ಬ್ಲಡ್ ಕಲೆಕ್ಷನ್ ಇರುತ್ತೆ. ಅದರಲ್ಲಿ ಇವಾಗ ಬ್ಲಡ್ನ ನಾವು ಸ್ಯಾಂಪಲಾಗಿ ಕಲೆಕ್ಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಎಷ್ಟು ಥರ ಮೆಥಡ್ಸ್ ಇದ್ದಾವೆ ಅದನ್ನು ನೋಡೋಣ. ಬ್ಲಡ್ ಕಲೆಕ್ಷನ್ ಆರ್ ದಿ ಕಲೆಕ್ಷನ್ ಆಫ್ ಅ ಬ್ಲಡ್ ಯೂಶಲಿ ಇನ್ವಾಲ್ವ್ಸ್ ದಿ ರಿಮೂವಲ್ ಆಫ್ ಅ ಬ್ಲಡ್ ಆ್ಯಂಡ್ ಇಟ್ ಕಮ್ಸ್ ಇನ್ ಮೆನಿ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರುತ್ತೆ ಬ್ಲಡ್ಡು. ಇಟ್ ಆಲ್ಸೋ ಇನ್ ಕಾಮನ್ ಟರ್ಮ್ ಬ್ಲಡ್ ಸ್ಯಾಂಪ್ಲಿಂಗ್ ಫಾರ್ ಲ್ಯಾಬೊರೇಟರಿ ಅನಾಲಿಸಿಸ್. ಅದರ ನಾವು ಬ್ಲಡ್ ಸ್ಯಾಂಪ್ಲಿಂಗ್ ಅಂತಲೂ ಕೂಡ ಕರಿತೀವಿ. 3 ಪಾಪ್ಯುಲರ್ ಮೆಥಡ್ಸ್ ಬಂದುಬಿಟ್ಟು ಆರ್ಟರಿಯಲ್ ಸ್ಯಾಂಪ್ಲಿಂಗ್ ಇರುತ್ತೆ, ವೇನ್ ಪಂಕ್ಚರ್ ಸ್ಯಾಂಪ್ಲಿಂಗ್ ಮತ್ತು ಫಿಂಗರ್ ಸ್ಟಿಕ್ ಸ್ಯಾಂಪ್ಲಿಂಗ್ ಅಂತ ಹೇಳ್ಬೋದು. ಈಗ ಅದರಲ್ಲಿ ನಾವು ಸ್ಟಾರ್ಟಿಂಗ್ ನೋಡೋದಾದರೆ ಫಸ್ಟ್ ಬಂತು ಆರ್ಟರಿಯಲ್ ಸ್ಯಾಂಪ್ಲಿಂಗ್. ಇದು ಬಂದುಬಿಟ್ಟು ದಿಸ್ ಫಾರ್ಮ್ ಆಫ್ ಬ್ಲಡ್ ಕಲೆಕ್ಷನ್ ಮೋಸ್ಟ್ ಕಾಮನ್ಲಿ ಟೇಕ್ಸ್ ಪ್ಲೇಸ್ ವಿತಿನ್ ಆ ಹಾಸ್ಪಿಟಲ್ ಎನ್ವಿರಾನ್ಮೆಂಟಲ್. ಇದು ನೋಡ್ಬೋದು ನಾವು ಈ ಥರ ಮಾಡೋದು. ಇಟ್ ಈಸ್ ಯೂಸ್ಡ್ ಇನ್ ದಿ ಐಡೆಂಟಿಫಿಕೇಶನ್ ಆಫ್ ಮೆಟಬಾಲಿಕ್, ರೆಸ್ಪಿರೇಟರಿ ಆ್ಯಂಡ್ ಮಿಕ್ಸ್ಡ್ ಆ್ಯಸಿಡ್ ಬೇಸ್ಡ್ ಡಿಸಾರ್ಡರ್ಸ್ ವೇರ್ CO2 ಲೆವೆಲ್ ರಿಕ್ವೈರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಮಾನಿಟರಿಂಗ್. ಇದು ಯಾಕಪ್ಪ ಅಲ್ಲಿ ಡ್ರಾ ಮಾಡ್ತಾರೆ ಆರ್ಟರಿಯಲ್ ಅಂತಂದರೆ ಇಟ್ ಈಸ್ ಅ ಮೆಟಬಾಲಿಕ್ ಅಥವಾ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರುತ್ತಲ್ಲ, ವೇರ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ರಿಕ್ವೈರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮಾನಿಟರಿಂಗ್ ಮಾಡಬೇಕಾಗಿರುತ್ತೆ. ಆವಾಗ ನಾವು ಅಲ್ಲಿಂದ ಆರ್ಟರಿಯಲ್ಲಿ ಬ್ಲಡ್ ಡ್ರಾ ಮಾಡ್ತೀವಿ. ವೈಲ್ ಜನರಲಿ ಸೇಫ್, ದ ಪ್ರೊಸೀಜರ್ ಕ್ಯಾನ್ ಬಿ ಅಪ್ಸೆಟ್ಟಿಂಗ್ ಆ್ಯಂಡ್ ಪೇನ್ಫುಲ್ ಫಾರ್ ದಿ ಪೇಷಂಟ್. There are also several potential contradictions that can affect the site of collection, such as abnormal modified Allen test and local infection ಕೂಡ ಆಗ್ಬೋದು. There is also an increased risk of bleeding complications in patients with coagulopathy. ಇದಕ್ಕೂ ಕೂಡ ಬ್ಲೀಡಿಂಗ್ ಕಾಂಪ್ಲಿಕೇಶನ್ಸ್ ಕೂಡ ಬರುತ್ತೆ. ಯಾವಾಗ ಅಂದರೆ ಯಾವ ರೀತಿ ಪೇಷಂಟ್ಸಪ್ಪ ಅಂದರೆ ಪೇಷಂಟ್ಸ್ ವಿತ್ ಕೋವ್ಯಾಗ್ಯುಲೋಪತಿ ಅಂತ ಇರ್ತಾರಲ್ಲ ಅವ್ರಿಗೆ ಬಂದುಬಿಟ್ಟು ತುಂಬ ರಿಸ್ಕ್ ಇರುತ್ತೆ ಇದು. ನೆಕ್ಸ್ಟ್ ಈಗ ವೇನ್ ಪಂಕ್ಚರ್ ಸ್ಯಾಂಪ್ಲಿಂಗ್ ಅಂತ ಅಂದರೆ ವೇನ್ ಪಂಕ್ಚರ್ ಇಸ್ ದಿ ಮೋಸ್ಟ್ ಕಾಮನ್ ವೇ ಟು ಕಲೆಕ್ಟ್ ಬ್ಲಡ್ ಫ್ರಮ್ ಅಡಲ್ಟ್ ಪೇಷಂಟ್ಸಲ್ಲಿ ನಾವು ವೇನ್ ಪಂಕ್ಚರ್ನೇ ಮಾಡ್ತೀವಿ. ಸೊ ಕಲೆಕ್ಷನ್ ಟೇಕ್ಸ್ ಪ್ಲೇಸ್ ಫ್ರಮ್ ಅ ಸೂಪರ್ಫಿಷಿಯಲ್ ವೇನ್ ಇನ್ ದಿ ಅಪ್ಪರ್ ಲಿಂಬಲ್ಲಿ ಸೂಪರ್ಫಿಷಿಯಲ್ ವೇನ್ಗೆ ಹಾಕ್ತೀವಿ. ಜನರಲಿ ದ ಮೀಡಿಯನ್ ಕ್ಯುಬೈಟಲ್ ವೇನ್ this vein is close to the skin and does not have many large nerves positioned close by. This reduces pain and discomfort for the patient. ಓಕೆನಾ, ಇದು ಬಂದುಬಿಟ್ಟು ಪೇಯ್ನ ರೆಡ್ಯೂಸ್ ಮಾಡುತ್ತೆ. ಪೇಷಂಟ್ಗೆ ಏನೋ ಡಿಸ್ಕಂಫರ್ಟ್ ಆಗ್ತಿತ್ತು ಅಂದರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಕ್ಲೀನ್ ದ ಸೈಟ್ ವಿತ್ ದ ಸ್ಪ್ರಿಟ್, ಅಲೋ ಇಟ್ ಟು ಡ್ರೈ, ರೆಡಿಲಿ ಅಟ್ಯಾಚ್ ಸಿರಿಂಜ್ ಆ್ಯಂಡ್ ನೀಡಲ್. ಇಟ್ ಇಂಟ್ರೊಡ್ಯೂಸ್ ಇಟ್ ಇಂಟು ದಿ ವೇನ್ ವಿತ್ ದಿ ಲೆವೆಲ್ ಫೇಸಿಂಗ್ ಅಪ್ವರ್ಡ್ ಅಟ್ ದ ಡೈರೆಕ್ಷನ್ ಆಫ್ 30 to 40 degree to the skin. Entrance into the vein is denoted by appearance of a blood in the hub of the needle. Release the tourniquet and withdraw of needle. The blood is transferred into the appropriate containers. ಇವಾಗ ಗೊತ್ತಾಗಿರುತ್ತೆ ಟೋರ್ನಿಕಿಟ್ನ ಯಾಕೆ ಹಾಕ್ತೀವಿ ಅಂತೇಳಿ. ಅದು ಬ್ಲಡ್ ಡ್ರಾ ಆಗಿದ ತಕ್ಷಣ ಟೋರ್ನಿಕಿಟ್ನ ಅಲ್ಲೇ ತೆಗಿಬೇಕಾಗಿರುತ್ತೆ. ಫಿಂಗರ್ ಸ್ಟಿಕ್ ಸ್ಯಾಂಪ್ಲಿಂಗ್. ಇದು ಬಂದುಬಿಟ್ಟು ನಾವು ಫಿಂಗರ್ ಸ್ಟಿಕ್ ಸ್ಯಾಂಪ್ಲಿಂಗ್ ಯಾವಾಗ ಮಾಡ್ತೀವಿ ಅಂತಂದರೆ ಫಿಂಗರ್ ಸ್ಟಿಕ್ ಆರ್ ಫಿಂಗರ್ ಪ್ರಿಕ್ ಸ್ಯಾಂಪ್ಲಿಂಗ್ ಇನ್ವಾಲ್ವ್ಸ್ ಅ ಟೇಕಿಂಗ್ ಅ ವೆರಿ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಫ್ರಮ್ ದಿ ಪೇಷಂಟ್, ಯೂಶಲಿ ಫ್ರಮ್ ದಿ ಎಂಡ್ ಆಫ್ ದಿ ಫಿಂಗರ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಕೆಪಿಲರಿ ಬ್ಲಡ್ ಸರ್ಕ್ಯುಲೇಷನ್ ಅಂತಲೂ ಕರಿತೀವಿ. ಅದು ಬಂದುಬಿಟ್ಟು ನಾವು ಕೆಪಿಲರಿ, ಇಲ್ಲಿ ಏನು ನರ್ವ್ಸ್ ಇರ್ತಾವಲ್ಲ, ಸಣ್ಣ ಸಣ್ಣ ನರ್ವ್ಸ್ ಇರ್ತವೆ ಕೆಪಿಲರಿ, ಅದರಲ್ಲಿ ಕೆಪಿಲರಿ ಬ್ಲಡ್ ಕಲೆಕ್ಷನ್ ಅಂತ ಹೇಳ್ಬೋದು. ಇಟ್ ಈಸ್ ಓವರ್ ಕ್ವಿಕ್ಲಿ ಆ್ಯಂಡ್ ರಿಕ್ವೈರ್ಸ್ ಅ ವೆರಿ ಲಿಟಲ್ ಇನ್ ದಿ ವೇ ಆಫ್ ಪ್ರಿಪ್ರೇಷನ್, therefore reducing concern and anxiety in patients, particularly in children and nervous adult. Clean the finger with alcohol swab and allow to dry. Hold the ball finger and make a quick puncture about ½ centimeter from the end using a sterile lancet. Wipe the first drop as it may contain tissue fluids. The blood should flow freely without applying a pressure. Collect the succeeding drop of the investigation. It is mainly used for doing a differential count, cell count, HB estimation, etc. ಮತ್ತು ಗ್ರೂಪಿಂಗು ಕೂಡ ಇದೇ ಥರನೇ ನಾವು ಯೂಸ್ ಮಾಡ್ಕೋಬೋದು. ಡಿಫ್ರೆನ್ಷಿಯಲ್ ಕೌಂಟು, ಸೆಲ್ ಕೌಂಟು ಮತ್ತು HB ಎಸ್ಟಿಮೇಷನ್ ಮಾಡೋದಕ್ಕೆ ಮೇಯ್ನಾಗಿ ಯೂಸ್ ಮಾಡುವಂಥ ಇದು ಒಂದು ಫಿಂಗರ್ ಪ್ರಿಂಟ್ ಸ್ಯಾಂಪ್ಲಿಂಗ್ ಅಥವಾ ಕೆಪಿಲರಿ ಬ್ಲಡ್ ಕಲೆಕ್ಷನ್ ಅಂತ ಹೇಳ್ತೀವಿ.
ಈಗ ನೆಕ್ಸ್ಟ್ ಇವಾಗ ಎಲ್ಲ ಸ್ಯಾಂಪಲ್ ಅದು 3 ಟೈಪ್ಸಲ್ಲಿ ನಾವು ಯಾವ ರೀತಿ ಮಾಡೋದಂತ ನೋಡಿದ್ವಿ. ಈಗ ಲೇಬಲಿಂಗ್ ಮಾಡಬೇಕು. ಲೇಬಲಿಂಗ್ ಬಂದು ತುಂಬ ಮೇನ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಯಾರು ಫ್ಲೆಬಾಟಮಿಸ್ಟ್ ಇರ್ತಾರೋ ಅವ್ರಿಗಿದು ತುಂಬ ಇಂಪಾರ್ಟೆಂಟು. ಬಿಫೋರ್ ಆರ್ ಆಫ್ಟರ್ ದಿ ಸ್ಯಾಂಪಲ್ ಕಲೆಕ್ಷನ್ ದ ಟ್ಯೂಬ್ ಶುಡ್ ಬಿ ಲೇಬಲ್ಡ್ ಇಮಿಡಿಯೇಟಾಗಿ ಅವ್ರ ಏಜು, ಅವ್ರ ನೇಮು, ಏನು ಟೆಸ್ಟು ಮತ್ತು ಎಲ್ಲನೂ ಕೂಡ ಎಂಟ್ರಿ ಮಾಡಬೇಕು. ರಿಕ್ವೈರಿಂಗ್ ಅ ಪೇಷಂಟ್ಸ್ to state their full name and birth date and to spell their first name and last name, requiring outpatients to show a form of identification when an ID bar is not in use, typically a driver's license or insurance card, labeling specimen tubes in the presence of the patients after the draw, visually comparing a tube labels with the ID band or requiring the patient to confirm samples are properly labeled. ಇಟ್ ಶುಡ್ ಬಿ ಹೆಲ್ಪ್ ಟು ಅವಾಯ್ಡ್ ಎರರ್ಸ್. ಇದನ್ನು ನಾವು ಕರೆಕ್ಟಾಗಿ ಮಾಡೋದ್ರಿಂದ ಏನಾದರೂ ಎರರ್ಸ್ ಆಗೋದನ್ನು ತಡಿಬೋದು.